ಬಿಜೆಪಿ ಮುಖಂಡ ಯೋಗೀಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಪರಾಧಿ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಪ್ರಕಟವಾದ ಬೆನ್ನಲ್ಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ವಿನಯ್ ಕುಲಕರ್ಣಿ. ಬಿಜೆಪಿ ಮುಖಂಡ ಯೋಗೀಶ್ ಗೌಡ ಕೊಲೆ ಪ್ರಕರಣದ ಸಂಬಂಧ ಅಪರಾಧಿ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಯಿತು. ಇದರ ಹಿನ್ನೆಲೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ವಿನಯ್ ಕುಲಕರ್ಣಿ. ವಿನಯ್ಗೆ ಸಜಾ ಖೈದಿ ನಂಬರ್ ನೀಡಿದ್ದಾರೆ ಜೈಲಾಧಿಕಾರಿಗಳು. ಅಪರಾಧಿ ವಿನಯ್ ಕುಲಕರ್ಣಿಗೆ ಸಜಾಬಂದಿ ಖೈದಿ ನಂಬರ್ 16110. ಜೈಲಿನಲ್ಲೇ ಸಜಾ ಖೈದಿಯಾಗಿ ವಿನಯ್ ಕುಲಕರ್ಣಿ ಸೆರೆವಾಸವನ್ನ ಅನುಭವಿಸುತ್ತಿದ್ದಾರೆ. ವಿನಯ್ ಸೇರಿ 17 ಜನ ಅಪರಾಧಿಗಳಿಗೆ ಸಜಾ ಖೈದಿ ನಂಬರ್ ಅನ್ನ ನೀಡುತ್ತಾರೆ. ಯಾವಾಗ ಆರೋಪಿ ಸ್ಥಾನದಿಂದ ಅಪರಾಧಿ ಸ್ಥಾನಕ್ಕೆ ಆದೇಶವನ್ನ ನೀಡ್ತೋ ಕೋರ್ಟ್, ಆ ಸಂದರ್ಭದಲ್ಲಿ ಅವರಿಗೆ ನಂಬರನ್ನು ಸಜಾ ಖೈದಿ ನಂಬರನ್ನು ನೀಡ್ತಾರೆ. ಈಗಾಗಲೇ ನಂಬರನ್ನು ಕೊಟ್ಟಿದ್ದಾಗಿದೆ 16110. ಹೇಳಬೇಕಂದ್ರೆ ದರ್ಶನ್ ಅವರ ಬ್ಯಾರಕ್ಗೆ ಸಮೀಪದಲ್ಲೇ ಇರುವಂತಹ ಬ್ಯಾರಕ್ನಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ. ಊಟ ತಿಂಡಿ ಸರಿಯಾಗಿ ಆಗ್ತಾ ಇಲ್ಲ, ನಿದ್ದೆಯೂ ಆಗ್ತಾ ಇಲ್ಲ. ಇದ್ರ ಜೊತೆಗೆ ಶಾಸಕ ಸ್ಥಾನವನ್ನ ಕೂಡ ಕಳೆದುಕೊಂಡಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಯಾವಾಗ ಒಬ್ಬ ಶಾಸಕ ಸ್ಥಾನದಲ್ಲಿ ಅಥವಾ ರಾಜಕಾರಣಿಯಾಗಿ ಗುರುತಿಸಿಕೊಂಡಂತ ವ್ಯಕ್ತಿ ಜೈಲು ಪಾಲಾಗ್ತಾರೋ ಅದಾಗಿ ಗರಿಷ್ಠ ಅವಧಿ 2 ವರ್ಷಗಳನ್ನ ಮೀರಿದ್ರೆ ಅವರ ಹುದ್ದೆ ಕ್ಯಾನ್ಸಲ್ ಆಗುತ್ತೆ. ಅದಾದ ನಂತರದಲ್ಲಿ ಸುಮಾರು 6 ವರ್ಷಗಳ ಕಾಲ ಯಾವುದೇ ಚುನಾವಣೆಗಳಲ್ಲೂ ಕೂಡ ಸ್ಪರ್ಧೆ ಮಾಡುವಂತಿಲ್ಲ. ಪರಿಪರಿಯಾಗಿ ನ್ಯಾಯಾಧೀಶರ ಮುಂದೆ ಕೂಡ ಮಕ್ಕಳಿಗೆ ಮದುವೆ ಮಾಡಬೇಕು, ಹೆಣ್ಣು ಮಕ್ಕಳಿರೋದು ಅಂತೆಲ್ಲ ಕಣ್ಣೀರಿಟ್ರು. ಯಾವುದು ಕೂಡ ವರ್ಕೌಟ್ ಆಗಲಿಲ್ಲ. ಬಟ್ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗೂ ಕೂಡ ಹೋಗುವಂತಹ ಚಾನ್ಸಸ್ ಇದೆ. ಸಂಬಂಧಪಟ್ಟ ಹಾಗೆ ತಡೆಯಾಜ್ಞೆ ತರದೇ ಇದ್ದಂತಹ ಪಕ್ಷದಲ್ಲಿ ಕಂಪ್ಲೀಟ್ ಆಗಿ ಅವರ ಸ್ಥಾನವನ್ನ ಕೂಡ ಹುದ್ದೆಯನ್ನ ಕೂಡ ಕಳೆದುಕೊಳ್ಬೇಕಾಗತ್ತೆ. ಈಗಾಗಲೇ ಊಟ ತಿಂಡಿಗೂ ಕೂಡ ಏನು ಪರದಾಡುವಂತಹ ಪರಿಸ್ಥಿತಿ. ಗೊತ್ತಿರೋ ಹಾಗೆ ರಾಜಕಾರಣಿಗಳಾಗಿರಬಹುದು ಅಥವಾ ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿ ಹೆಸರು ಮಾಡಿದಂಥವರು ಜೀವನ ಶೈಲಿಯನ್ನೇ ಬೇರೆ ರೀತಿಯಲ್ಲಿ ರೂಪಿಸಿಕೊಂಡಿರ್ತಾರೆ. ಬಟ್ ಎಲ್ಲವೂ ಕೂಡ ಸರಿ ಹೋಗೋದಿಲ್ಲ. ಈಗಾಗಲೇ ವಿನಯ್ ಕುಲಕರ್ಣಿ ಸೇರಿದಂತೆ ಅವರ ಜೊತೆಯಲ್ಲಿದ್ದಂತಹ 16 ಆರೋಪಿಗಳಿಗೂ ಕೂಡ ಇದೇ ಪರಿಸ್ಥಿತಿ. ಒಂದೇ ಬ್ಯಾರಕ್ನಲ್ಲಿ ಇದ್ರು, ಜೊತೆಗೆ ರಾತ್ರಿಯೆಲ್ಲ ನಿದ್ದೆ ಮಾಡದೆ ಒಂದಷ್ಟು ಮಾತುಕತೆಗಳನ್ನ ಆಡಿದ್ರು ಅನ್ನುವಂಥ ಡೀಟೇಲ್ಸ್ ಇದೆ. ಸದ್ಯ ನಂಬರ್ ಅನ್ನ ಕೊಟ್ಟಿದ್ದಾಗಿದೆ ಅಂತ ಹೇಳಿದ ನಂತರದಲ್ಲಿ ಮತ್ತೆ ಹೈಕೋರ್ಟ್ ಹಾಗೆ ಸುಪ್ರೀಂ ಕೋರ್ಟ್ನ ಮೊರೆ ಹೋಗೋದ್ರ ಮೂಲಕ ಅದನ್ನ ಜಾಮೀನು ಪಡ್ಕೊಂಡು ಹೊರ ಬರೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಕ್ಷ್ಯಾಧಾರಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ CBIಗೆ ಪ್ರಕರಣ ಹೋಯ್ತೋ ಬಹಳ ಮಹತ್ವದ ಸಾಕ್ಷ್ಯಾಧಾರಗಳನ್ನು ತೆಗೆದುಕೊಂಡಿರೋದು. ಜಿಮ್ನಲ್ಲಿ ಸೇರಿದಂತೆ ಕೆಲವೊಂದಷ್ಟು ಜಾಗದಲ್ಲಿ ಸಿಕ್ಕಂತಹ ಮಾಹಿತಿ ಕೂಡ ಪೂರಕವಾಯಿತು. ಈಗ ಸದ್ಯ ಅಪರಾಧಿ ಸ್ಥಾನದಲ್ಲಿರುವಂತಹ ವಿನಯ್ ಕುಲಕರ್ಣಿಗೆ ನಿಜಕ್ಕೂ ಕೂಡ ಸಂಕಷ್ಟ ಎದುರಾಗಿರೋದು. ಮುಂದೇನು ಮಾಡ್ತಾರೆ? ಹೈಕೋರ್ಟ್ನ ಮೊರೆ ಹೋಗು ಮತ್ತೆ ಏನಾದರೂ ಫೇಲ್ಯೂರ್ ಆಯಿತು ಅಂತ ಹೇಳಿದ್ರೆ ಮತ್ತೆ ಅವರು ಹುದ್ದೆಯನ್ನ ಕಳೆದುಕೊಳ್ಳಲೇಬೇಕಾದಂತಹ ಪರಿಸ್ಥಿತಿ ಎದುರಾಗತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.